ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ ಕರ್ನಾಟಕ ಸರ್ಕಾರದ ನೌಕರರ ರಜಾ ನಿಯಮಗಳು ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ. ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರತರಾದಂತಹ ಕರ್ನಾಟಕ ಸರ್ಕಾರಿ ನೌಕರರು ಅವರುಗಳ ರಜಾ ನಿಯಮಗಳ ಬಗ್ಗೆ ಬನ್ನಿ ನೋಡೋಣ. ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಹಲವಾರು ವಿಧದ ರಜೆಗಳಿಗಾಗಿ ಅರ್ಜಿ ಹಾಕಬಹುದು. ಆದರೆ ಈ ರಜೆಗಳನ್ನು ಹಕ್ಕಾಗಿ ಪರಿಗಣಿಸಲಾಗದು. ಅಂತಂದರೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅವರು ವಿವಿಧ ಕಾಲಕ್ಕೆ ಅನುಗುಣವಾಗಿ ರಜೆಗಳನ್ನು ರಿಕ್ವೆಸ್ಟ್ ಮಾಡಿಕೊಳ್ಳಬಹುದು, ಬಟ್ ಅದನ್ನು ಹಕ್ಕಾಗಿ ಪರಿಗಣಿಸಲಾಗುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅವುಗಳನ್ನು ಮಂಜೂರು ಮಾಡುವುದು ಸಂಬಂಧಿತ ಅಧಿಕಾರಿ ಕೈಯಲ್ಲಿದೆ. ರಾಜ್ಯ ಸರ್ಕಾರದ ಈ ಬಗ್ಗೆ ಸ್ಪಷ್ಟ ನಿಯಮಾವಳಿಗಳನ್ನು ಹೊಂದಿದ್ದು ನೌಕರರು ಈ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಅಂತಂದರೆ ರಜೆಗಳನ್ನು ಅಪ್ಲೈ ಮಾಡಿದ್ದಾರೆ, ಬಟ್ ಅದನ್ನು ಅಪ್ಲೈ ಮಾಡಿದ ತಕ್ಷಣ ಅಪ್ರೂವ್ ಮಾಡೋದು ಅಥವಾ ಹಾಗೆ ಬಿಡುವುದು ಅವರವರ ಮೇಲಾಧಿಕಾರಿಗಳ ಮೇಲೆ ಇರುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಮುಖ ರಜೆ ಪ್ರಕಾರಗಳು ಅದರಲ್ಲಿ ಮೊದಲನೇದಾಗಿ ನೋಡಿದಾಗ ಗಳಿಕೆ ರಜೆ ಅರ್ನ್ ಲೀವ್ EL ಜನವರಿ 1 ಮತ್ತು ಜುಲೈ 1ರಂದು 15 ದಿನಗಳಂತೆ ಮುಂಗಡವಾಗಿ ಜಮಾ. ಒಂದು ಬಾರಿಗೆ ಗರಿಷ್ಠ 120 ದಿನಗಳ ಉಪಯೋಗ. ಸೇವಾ ತ್ಯಜಿಸಿದಾಗ ಅಥವಾ ನಿವೃತ್ತಿಯಲ್ಲಿರುವಾಗ ನಗದೀಕರಣ ಸೌಲಭ್ಯ. ಅರ್ಧ ವರ್ಷ ಮಧ್ಯದಲ್ಲಿ ಸೇವೆ ತ್ಯಜಿಸಿದರೆ ಪ್ರತಿ ಪೂರ್ಣಗೊಂಡ ತಿಂಗಳಿಗೆ 2.5 ದಿನಗಳಷ್ಟು ಲಾಭ. ಅಂತಂದರೆ ಗಳಿಕೆ ರಜೆ ಅಂದರೆ ಅರ್ನ್ ಲೀವ್ ಆಗಿರುತ್ತೆ ಸ್ನೇಹಿತರೆ. ಜನವರಿಯಿಂದ ಜುಲೈವರೆಗೆ 15, ಆಮೇಲೆ ಜುಲೈಯಿಂದ ಮತ್ತು ಡಿಸೆಂಬರ್ವರೆಗೆ 15 ಇದಾಗಿರುತ್ತೆ. ಒಂದು ಬಾರಿಗೆ ಕನಿಷ್ಠ 120 ಅರ್ನ್ ಲೀವ್ ತೊಗೋಬಹುದು. ಸೇವೆ ತ್ಯಜಿಸಿದಾಗ ಅಥವಾ ನಿವೃತ್ತಿಯಲ್ಲಿರುವಾಗ, ಅಂದರೆ ರಿಸೈನ್ ಕೊಟ್ಟಿದ್ದರು ಕಾರಣಾಂತರಗಳಿಂದ ಅಥವಾ ನಿವೃತ್ತಿ ಹೊಂದಿದ್ದರು ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಗದೀಕರಣ ಸೌಲಭ್ಯ ಒದಗಿರುತ್ತದೆ ಸ್ನೇಹಿತರೆ. ಅರ್ಧ ವರ್ಷ ಮಧ್ಯದಲ್ಲಿ ಸೇವೆ ತ್ಯಜಿಸಿದರೆ ಪ್ರತಿ ಪೂರ್ಣಗೊಂಡ ತಿಂಗಳಿಗೆ 2.5 ದಿನಗಳಷ್ಟು ಲಾಭವನ್ನು ಕೊಡುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅರ್ಧ ವೇತನ ರಜೆ ಹಾಫ್ ಪೇ ಲೀವ್ HPL ಅಂತೀವಿ. ಜನವರಿ 1 ಮತ್ತು ಜುಲೈ 1ರಂದು 10 ದಿನಗಳಂತೆ ಮುಂಗಡವಾಗಿ ಜಮಾ. ಅರ್ಧ ವರ್ಷದಲ್ಲಿ ನೇಮಕಗೊಂಡರೆ ಪೂರ್ಣಗೊಂಡ ತಿಂಗಳಿಗೆ 5.3ರಂತೆ ಲಾಭ. ಪರಿವರ್ತನೆಗೆ ಅವಕಾಶ. ಪೂರ್ಣ ವೇತನ ರಜೆಗೆ ಪರಿವರ್ತಿಸಲು ಅವಕಾಶ. ಗರಿಷ್ಠ ಪರಿವರ್ತಿತ ರಜೆ 120 ದಿನ ಒಂದು ಬಾರಿಗೆ. ಗರಿಷ್ಠ ಬಳಕೆ 180 ದಿನ. ಗಳಿಕೆಯ ರಜೆ ಪ್ಲಸ್ ಅರ್ಧ ವೇತನ ರಜೆ. HPL ಅಂದರೆ ಹಾಫ್ ಪೇ ಲೀವ್ ಹೇಗಿರುತ್ತೆ ಅಂತಂದರೆ ಜನವರಿ 1 ಮತ್ತು ಜುಲೈ 1ರಂದು 10 ದಿನಗಳಂತೆ ಮುಂಗಡವಾಗಿ ಜಮಾ ಆಗುತ್ತೆ. ಅರ್ಧ ವರ್ಷದಲ್ಲಿ ನೇಮಕಗೊಂಡರೆ ಪೂರ್ಣಗೊಂಡ ತಿಂಗಳಿಗೆ 5/3ರಂತೆ ಲಾಭ. ಪರಿವರ್ತನೆಗೆ ಅವಕಾಶ, ಅದನ್ನು ಪರಿವರ್ತನೆ ಮಾಡಿ ತಗೋಬಹುದು. ಪೂರ್ಣ ವೇತನ ರಜೆಗೆ ಪರಿವರ್ತಿಸಲು ಅವಕಾಶ. ಗರಿಷ್ಠ ಪರಿವರ್ತಿತ ರಜೆ 120 ದಿನ ಒಂದು ಬಾರಿಗೆ. ಗರಿಷ್ಠ ಬಳಕೆ 180 ದಿನ. ಗಳಿಕೆ ರಜೆ ಮತ್ತು ಅರ್ಧ ವೇತನ ರಜೆ ಇದಾಗಿರುತ್ತೆ ಸ್ನೇಹಿತರೆ. ಹಕ್ಕಿನಲ್ಲಿ ಇಲ್ಲದ ರಜೆ ಲೀವ್ ನಾಟ್ ಡ್ಯೂ LND. ಮೂರನೇದಾಗಿ ಬಹುಶಃ ಸುಮಾರು ಜನರಿಗೆ ಇದು ಗೊತ್ತಿಲ್ಲ ಅನಿಸುತ್ತೆ ಸ್ನೇಹಿತರೆ. ಏನು ಅಂತಂದರೆ ಹಕ್ಕಿನಲ್ಲಿ ಇಲ್ಲದ ರಜೆ ಲೀವ್ ನಾಟ್ ಡ್ಯೂ LND. ಯಾವುದೇ ರಜೆ ಇಲ್ಲದಿದ್ದಾಗ ಮಾತ್ರ ಅರ್ಧ ವೇತನ ರಜೆ ಜಮೆಯಾಗಲಿದೆ ಎಂಬ ಭರವಸೆ ಇದ್ದರೆ ಮಾತ್ರ ಮಂಜೂರಾತಿ. ಒಂದು ಬಾರಿಗೆ ಗರಿಷ್ಠ 90 ದಿನ. ಒಟ್ಟು ಸೇವಾವಧಿಯಲ್ಲಿ 360 ದಿನ. ಅರ್ಧ ಸಂಬಳ ನೀಡಲಾಗುವುದು. ಕೇವಲ 5 ವರ್ಷ ಸೇವೆ ಪೂರೈಸಿದವರಿಗೆ ಮಾತ್ರ. ಅಂದರೆ ಈ ಒಂದು ಲೀವ್ ನಾಟ್ ಡ್ಯೂ ಅಂತಂದರೆ ಹಕ್ಕಿನಲ್ಲಿ ಇಲ್ಲದ ರಜೆ. ಇವಾಗ ಏನೂ ಇಲ್ಲ, ಎಲ್ಲ ಅರ್ನ್ ಲೀವ್ ತೊಗೊಂಡಾಯಿತು, ಆಮೇಲೆ CL ಎಲ್ಲನೂ ತೊಗೊಂಡಾಯ್ತು, ಏನಿಲ್ಲ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಈ ಒಂದು ರಜೆಯನ್ನು ಕೊಡಬಹುದು. ಬಟ್ ಎಂಪ್ಲಾಯ್ 5 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿರಬೇಕು ಸ್ನೇಹಿತರೆ. ಯಾವುದೇ ರಜೆ ಇಲ್ಲದಿದ್ದಾಗ ಮಾತ್ರ ಅರ್ಧ ವೇತನ ರಜೆ ಜಮೆಯಾಗಲಿದೆ ಎಂಬ ಭರವಸೆ ಇದ್ದರೆ ಮಾತ್ರ ಮಂಜೂರಾತಿ ಮಾಡಬಹುದು. ಒಂದು ಬಾರಿಗೆ ಗರಿಷ್ಠ 90 ದಿನ. ಒಟ್ಟು ಸೇವಾ ಅವಧಿಯಲ್ಲಿ 360 ದಿನಗಳ ಅರ್ಧ ಸಂಬಳ ನೀಡಲಾಗುವುದು. ಕೇವಲ 5 ವರ್ಷ
ಸೇವೆ ಪೂರೈಸಿದವರಿಗೆ ಮಾತ್ರ. ಅಸಾಧಾರಣ ರಜೆ ಎಕ್ಸ್ಟ್ರಾ ಆರ್ಡಿನರಿ ಲೀವ್ EOL. ಅಸಾಧಾರಣ ರಜೆ ವೈದ್ಯಕೀಯ ಪ್ರಮಾಣಪತ್ರವಿಲ್ಲದೆ 3 ತಿಂಗಳವರೆಗೂ, ವೈದ್ಯಕೀಯ ಪ್ರಮಾಣಪತ್ರವಿದ್ದರೆ 6 ತಿಂಗಳವರೆಗೂ ಈ ಒಂದು ಅಸಾಧಾರಣ ರಜೆ ಪಡೆಯಬಹುದು. ಕ್ಯಾನ್ಸರ್, ಕ್ಷಯ, ಮಾಸಿಕ ದೌರ್ಬಲ್ಯ, ಕುಷ್ಠರೋಗಗಳಿಗೆ 18 ತಿಂಗಳವರೆಗೆ ಅವಕಾಶ. ಈ ರಜೆಯಲ್ಲಿ ಸಂಬಳ ಲಭ್ಯವಿಲ್ಲ. ಅಂದರೆ ಅಸಾಧಾರಣ ರಜೆ ತಗೊಂಡ್ರೆ ವೈದ್ಯಕೀಯ ಪ್ರಮಾಣಪತ್ರವಿಲ್ಲದೆ ಅಂತಂದರೆ ಯಾವುದೇ ವೈದ್ಯಕೀಯ ಪ್ರಮಾಣಪತ್ರ ಇಲ್ಲ ಅಂತಂದರೂ ಸಹ ಎಕ್ಸ್ಟ್ರಾರ್ಡಿನರಿ ಲೀವ್ ತಗೋಬಹುದು. ಅಥವಾ ವೈದ್ಯಕೀಯ ಪ್ರಮಾಣಪತ್ರವಿದ್ದರೆ 6 ತಿಂಗಳವರೆಗೂ ಈ ಒಂದು ಎಕ್ಸ್ಟ್ರಾ ಆರ್ಡಿನರಿ ಲೀವ್ ತಗೋಬಹುದು. ಕ್ಯಾನ್ಸರ್, ಕ್ಷಯರೋಗ, ಮಾಸಿಕ ದೌರ್ಬಲ್ಯ, ಕುಷ್ಠರೋಗಗಳಿಗೆ 18 ತಿಂಗಳವರೆಗೂ ಅವಕಾಶ ಲಭ್ಯವಾಗಿರುತ್ತೆ. ಈ ರಜೆಯಲ್ಲಿ ಸಂಬಳ ಲಭ್ಯವಿಲ್ಲ. ಯಾವುದೇ ರೀತಿಯ ಸಂಬಳ ಲಭ್ಯವಿಲ್ಲ. ಗರಿಷ್ಠ 5 ವರ್ಷ ಸೇವೆ ಸಲ್ಲಿಸಿರಬೇಕು. HRA CCA 4 ತಿಂಗಳವರೆಗೆ ಲಭ್ಯ. ಆದರೆ ಇನ್ಕ್ರಿಮೆಂಟ್ ಮುಂದೂಡಲಾಗುವುದು. ಆದರೆ ಈ ಒಂದು ರಜೆ ತಗೊಂಡಾಗ ನೀವು ಕೆಲಸ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಇನ್ಕ್ರಿಮೆಂಟ್ ಏನಾದರೂ ಇದ್ದರೆ ಅದು ಮುಂದೂಡಲಾಗುವುದು. ಪರೀಕ್ಷಾ ರಜೆ ಎಕ್ಸಾಮಿನೇಷನ್ ಲೀವ್ ಕಡ್ಡಾಯ ಇಲಾಖಾ ಪರೀಕ್ಷೆಗಳಿಗೆ ಮಾತ್ರ. 1 ಪರೀಕ್ಷೆಗೆ 2 ಅವಕಾಶ. ಪ್ರವಾಸ ಭತ್ಯೆ ಲಭ್ಯ. ಅಂತಂದರೆ ನೀವೇನಾದರೂ ಈ ಎಕ್ಸಾಮಿನೇಷನ್ ಲೀವ್ ತೊಗೊಂಡ್ರೆ ಪ್ರವಾಸ ಭತ್ಯೆ ಟ್ರಾವೆಲ್ ಅಲೌನ್ಸ್ ಕೂಡ ಕೊಡ್ತಾರೆ. ಅದಲ್ಲದೆ 1 ಎಕ್ಸಾಮ್ಗೋಸ್ಕರ 2 ಸಲ ಕಡ್ಡಾಯ ಇಲಾಖಾ ಪರೀಕ್ಷೆಗಳಿಗೆ ಮಾತ್ರ ಈ ಒಂದು ಲೀವ್ ಕೊಡ್ತಾರೆ. ಪ್ರಸೂತಿ ರಜೆ ಮೆಟರ್ನಿಟಿ ಲೀವ್ ಅಥವಾ ML. ಮಹಿಳಾ ಸರ್ಕಾರಿ ನೌಕರರಿಗೆ ಗರಿಷ್ಠ 180 ದಿನ. 2 ಜೀವಂತ ಮಕ್ಕಳಿಗೆ ಮಾತ್ರ ಅನ್ವಯ. ಅಂತಂದರೆ 2 ಮಕ್ಕಳಿದ್ದಾವೆ, 3ನೇ ಇದಾಗಿ ಮೆಟರ್ನಿಟಿ ಲೀವ್ ತೊಗೋತೀನಿ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಅನ್ವಯಿಸುವುದಿಲ್ಲ. ಅಬಾರ್ಷನ್ ಆದರೆ 6 ವಾರಗಳ ರಜೆ. ಈ ರಜೆಯನ್ನು ತಿರಸ್ಕರಿಸಲಾಗದು. ಯಾವುದೇ ಇತರ ರಜೆಯಿಂದ ಕಡಿತಗೊಳಿಸಲಾಗದು. ಈ ರಜೆಯನ್ನು ಯಾವುದೇ ರೀತಿ ಕಾರಣಾಂತರಗಳಿಂದ ತಿರಸ್ಕೃತ ಕೂಡ ಗೊಳಿಸಲಾಗೋದಿಲ್ಲ. 100% ಕೊಡಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 7ನೇ ಪಿತೃತ್ವ ರಜೆ. ಅಂದರೆ ಅಲ್ಲಿ ಮೆಟರ್ನಿಟಿ ಆಯಿತು, ಇಲ್ಲಿ ಪೆಟರ್ನಿಟಿ ಲೀವ್ PL. ಪುರುಷ ಸರ್ಕಾರಿ ನೌಕರರಿಗೆ ಗರಿಷ್ಠ 15 ದಿನಗಳ ಪಿತೃತ್ವ ರಜೆ ಕೊಡಲಾಗುವುದು. ಹೆರಿಗೆಯಾದ ದಿನಾಂಕದಿಂದ 6 ತಿಂಗಳ ಒಳಗಾಗಿ ಬಳಸಬೇಕು. 2 ಜೀವಂತ ಮಕ್ಕಳಿಗೆ ಮಾತ್ರ ಅನ್ವಯ. ಅಂದರೆ ಇಲ್ಲಿ ಕೂಡ 2 ಜೀವಂತ ಮಕ್ಕಳಿಗೆ ಮಾತ್ರ ಅನ್ವಯ ಅಂತ ಇದ್ದಾರೆ. ಪೂರ್ಣ ವೇತನ ಇತರ ಯಾವುದೇ ರಜೆಯಿಂದ ಕಡಿತಗೊಳಿಸಬಾರದು. ಈ ರಜೆ ಯಾವುದೇ ರಜೆಯಿಂದ ಕಡಿತಗೊಳಿಸಬಾರದು. ಶಿಶುಪಾಲನಾ ರಜೆ ಚೈಲ್ಡ್ ಕೇರ್ ಲೀವ್ CCL. ಚೈಲ್ಡ್ ಕೇರ್ ಲೀವ್ ಮಹಿಳಾ ಸರ್ಕಾರಿ ನೌಕರರಿಗೆ ಮಾತ್ರ. 2 ಮಕ್ಕಳಿಗೆ 18 ವರ್ಷ ಒಳಗೆ ಗರಿಷ್ಠ 730 ದಿನ ತಗೋಬಹುದು. 1 ಬಾರಿ 15 ದಿನ, ವರ್ಷದಲ್ಲಿ 3 ಬಾರಿ ಬಳಸಬಹುದು. ಪೂರ್ಣ ಸಂಬಳ ಲಭ್ಯ. ಅಂಗವಿಕಲ ಅಥವಾ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ವೈದ್ಯಕೀಯ ಪ್ರಮಾಣಪತ್ರ ಅಗತ್ಯ. ವಿಶೇಷ ಅಶಕ್ತತಾ ರಜೆ ಸ್ಪೆಷಲ್ ಡಿಸೇಬಿಲಿಟಿ ಲೀವ್. ಕರ್ತವ್ಯ ನಿರ್ವಹಣೆ ವೇಳೆ ಗಾಯಗೊಂಡ ನೌಕರರಿಗೆ ಅನ್ವಯ. 1 ಬಾರಿಗೆ ಗರಿಷ್ಠ 24 ತಿಂಗಳು. ಮೊದಲ 120 ದಿನಗಳಿಗೆ ಪೂರ್ಣ ವೇತನ, ಉಳಿದ 120 ದಿನಗಳಿಗೆ ಅರ್ಧ ವೇತನ. ಸರ್ಕಾರದ ಅನುಮತಿ ಅಗತ್ಯ. ವೈದ್ಯಕೀಯ ಪ್ರಮಾಣಪತ್ರ ಕಡ್ಡಾಯ. ಏನಾದರೂ ಮನುಷ್ಯಕ್ಕೆ ಡಿಸೇಬಿಲಿಟಿ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಆ ಪಾಯಿಂಟ್ ಆಫ್ ಟೈಮಲ್ಲಿ ಈ ರಜೆಗಳನ್ನು ಬಳಸಬಹುದು. ಇತರ ರಜೆಗಳು 10ನೇದು ಸಾಂದರ್ಭಿಕ ರಜೆ CL. ಪ್ರತಿ ವರ್ಷ ಜನವರಿ 1ಕ್ಕೆ 10 ದಿನಗಳ ಮುಂಗಡ ಜಮಾ. ಒಮ್ಮೆ 5 CL ಪ್ಲಸ್ 3 ಸಾಮಾನ್ಯ ರಜೆ, ಒಟ್ಟು 8 ದಿನ ಬಳಸಬಹುದು. ಈ ನಾಯಿ ಕಡಿದರೆ ರೇಬಿಸ್ 4 ದಿನ. ಪುರುಷ ನೌಕರರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದರೆ 7 ದಿನ. ಮಹಿಳಾ ನೌಕರರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದರೆ 14 ದಿನ. ಪ್ರತಿ ವರ್ಷ ಜನವರಿ 1ಕ್ಕೆ 10 ದಿನಗಳ ಕಾಲ ಮುಂಗಡ ಜಮಾ ಮಾಡಬಹುದು ಈ ಒಂದು CL. ಆಮೇಲೆ ಒಮ್ಮೆ CL ಪ್ಲಸ್ 3 ಸಾಮಾನ್ಯ ರಜೆ, ಅಂದರೆ ಒಟ್ಟು 8 ದಿನಗಳ ಕಾಲ ಈ ಒಂದು ರಜೆಯನ್ನು ಬಳಸಬಹುದು ಸ್ನೇಹಿತರೆ. ಮುಖ್ಯ ಬಿಂದುಗಳು, ಕೀ ಪಾಯಿಂಟ್ಸ್, ಕೀ ಹೈಲೈಟ್ಸ್. ರಜೆಯನ್ನು ಹಕ್ಕೆಂದು ಪಡೆಯಲಾಗದು. ಮಂಜೂರಾತಿ ಅಧಿಕಾರಿಯ ಮೇಲೆ ಅವಲಂಬಿತ. ಅನಧಿಕೃತವಾಗಿ 4 ತಿಂಗಳಿಗಿಂತ ಹೆಚ್ಚು ಗೈರು ಹಾಜರಾದರೆ ಸೇವೆಯಿಂದ ವಜಾಗೊಳಿಸಲು ಸಾಧ್ಯ. ಅನುಮತಿ ಇಲ್ಲದೆ ಗೈರು ಹಾಜರಾದರೆ ಸಂಬಳ ಕಡಿತ ಹಾಗೂ ಶಿಸ್ತು ಕ್ರಮಗಳ ಅನಿವಾರ್ಯ.
ಒಂದು ಬಾರಿಗೆ ಗರಿಷ್ಠ 120 ದಿನ ಗಳಿಕೆ ರಜೆ ಮತ್ತು 180 ದಿನಗಳ ಸಂಯೋಜಿತ ರಜೆಯನ್ನು ಬಳಸಬಹುದು. ಅಂತಂದರೆ ಏನದು ಕಾರಣಾಂತರಗಳಿಂದ ರಜೆ ಬೇಕಾದಾಗ 120 ಪ್ಲಸ್ 180 ದಿನಗಳ ಸಂಯೋಜಿತ ರಜೆಯನ್ನು ಬಳಸಬಹುದು. ಪ್ರಸೂತಿ ಹಾಗೂ ಪಿತೃತ್ವ ರಜೆ ತಿರಸ್ಕರಿಸಲಾಗದು. ಅಂದರೆ ಪೆಟರ್ನಿಟಿ ಲೀವ್ ಹಾಗೂ ಮೆಟರ್ನಿಟಿ ಲೀವ್ ಯಾವುದೇ ಕಾರಣಕ್ಕೂ ತಿರಸ್ಕರಿಸಲಾಗುವುದು. ಶಿಶುಪಾಲನಾ ರಜೆ 730 ದಿನ ಮಹಿಳಾ ನೌಕರರಿಗೆ ಮಾತ್ರ. ವಿಶೇಷ ಅಶಕ್ತತಾ ರಜೆ 24 ತಿಂಗಳು. ಕರ್ತವ್ಯ ನಿರ್ವಹಣೆ ವೇಳೆ ಗಾಯಗೊಂಡರೆ, ಇನ್ ಕೇಸ್ ಯಾವುದೇ ಕಾರಣಾಂತರಗಳಿಂದ ಈ ಒಂದು ಡ್ಯೂಟಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ 24 ತಿಂಗಳ ರಜೆಯನ್ನು ನೀಡಲಾಗುವುದು. ಕೊನೆಯದಾಗಿ ಹೇಳುವುದೇನೆಂದರೆ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಈ ವಿವಿಧ ರೀತಿಯ ರಜೆಗಳ ಲಾಭ ಪಡೆಯಬಹುದು. ಆದರೆ ಪ್ರತಿ ರಜೆಯ ನಿರ್ದಿಷ್ಟ ನಿಯಮಗಳ ಪಾಲನೆ ಮಾಡುವುದು ಅಗತ್ಯ. ಸೇವಾ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಪ್ರಸ್ತುತ ಸೇವಾ ಅವಧಿಯಲ್ಲಿ ಮತ್ತು ನಿವೃತ್ತ ಸಂದರ್ಭದಲ್ಲಿ ಲಾಭ ಪಡೆಯಲು ಸಹಾಯವಾಗುತ್ತದೆ. ಯಾವುದೇ ರಜೆಗಳೊಂದಿಗೆ ಸೇರಿಸಬಾರದು. ನಿರ್ಬಂಧಿತ ರಜೆ ರಿಸ್ಟ್ರಿಕ್ಟೆಡ್ ಹಾಲಿಡೇ RH. ರಿಸ್ಟ್ರಿಕ್ಟೆಡ್ ಹಾಲಿಡೇ 1 ವರ್ಷದಲ್ಲಿ 2 ರಜೆಗಳನ್ನು ಬಳಸಲು ಅವಕಾಶ. ಇತರ ರಜೆಗಳೊಂದಿಗೆ ಸೇರಿಸಿಕೊಳ್ಳಬಹುದು. ಈ RH ಕೆಲವೊಬ್ಬರು ಹೇಳ್ತಾರೆ RH ಜೊತೆ ಬೇರೆ ಲೀವ್ಗಳನ್ನು ಸೇರಿಸಿಕೊಳ್ಳಬಾರ್ದು ಅಂತ ಹೇಳಿಬಿಟ್ಟು, ಬಟ್ ಸೇರಿಸಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿಶೇಷ ಸಾಂದರ್ಭಿಕ ರಜೆ ಸ್ಪೆಷಲ್ ಕ್ಯಾಶುವಲ್ ಲೀವ್. ನಾಯಿ ಕಡಿದರೆ ರೇಬೀಸ್ 4 ದಿನ. ಪುರುಷ ನೌಕರರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದರೆ 7 ದಿನ. ಮಹಿಳಾ ನೌಕರರಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿಸಿದರೆ 14 ದಿನ. ಇಲ್ಲಿ ವಿಶೇಷ ಸಾಂದರ್ಭಿಕ ರಜೆಯಲ್ಲಿ ಬರುತ್ತೆ ಸ್ನೇಹಿತರೆ. ಮುಖ್ಯ ಬಿಂದುಗಳು, ಕೀ ಹೈಲೈಟ್ಸ್. ರಜೆಯನ್ನು ಹಕ್ಕೆಂದು ಪಡೆಯಲಾಗದು. ಮಂಜೂರಾತಿ ಅಧಿಕಾರಿಯ ಮೇಲೆ ಅವಲಂಬಿತ. ಅನಧಿಕೃತವಾಗಿ 4 ತಿಂಗಳಿಗಿಂತ ಹೆಚ್ಚು ಗೈರು ಹಾಜರಾದರೆ ಸೇವೆಯಿಂದ ವಜಾಗೊಳಿಸಲು ಸಾಧ್ಯ. ಅನುಮತಿ ಇಲ್ಲದೆ ಗೈರು ಹಾಜರಾದರೆ ಸಂಬಳ ಕಡಿತ ಹಾಗೂ ಶಿಸ್ತು ಕ್ರಮಗಳನ್ನು ಅನಿವಾರ್ಯ. ಒಂದೇ ಬಾರಿಗೆ ಗರಿಷ್ಠ 120 ದಿನ ಗಳಿಕೆ ರಜೆ ಮತ್ತು 180 ದಿನಗಳ ಸಂಯೋಜಿತ ರಜೆಯನ್ನು ಬಳಸಬಹುದು. ಪ್ರಸೂತಿ ಹಾಗೂ ಪಿತೃತ್ವ ರಜೆ ತಿರಸ್ಕರಿಸಲಾಗದು. ವಿಶೇಷ ಅಶಕ್ತತಾ ರಜೆ 24 ತಿಂಗಳು. ಕರ್ತವ್ಯ ನಿರ್ವಹಣೆ ವೇಳೆ ಗಾಯಗೊಂಡರೆ ಮಾತ್ರ. ಸ್ನೇಹಿತರೆ, ಇದೊಂದು ಗೊಂದಲ ಇತ್ತು, ಎಷ್ಟು ದಿನ ರಜೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ಲಿಯರ್ ಆದಂತಹ ಒಂದು ರಜೆ ನಿಯಮಗಳ PDF ನಮ್ಮ ಫ್ರೆಂಡ್ಸ್ ನನಗೆ ಶೇರ್ ಮಾಡಿದರು. ಇದರ ಬಗ್ಗೆ ಒಂದು ಚೂರು ವಿಡಿಯೋ ಮಾಡಿ ಅಂತ ಹೇಳಿದರು ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಹಂಚ್ತಾ ಇದ್ದೀನಿ. ಈ ಒಂದು ರಜೆ ನಿಯಮ, ಶಿಶುಪಾಲನ ಆಗಲಿ ಯಾವುದೇ ರೀತಿ ಆಗಲಿ, ಇದರಲ್ಲಿ ಮುಖ್ಯವಾದಂಥ ವಿಷಯ ನಮಗೆ ತಿಳಿದು ಬಂದಿದ್ದು ಏನು ಅಂತಂದರೆ, ಕೆಲವೊಬ್ಬರಿಗೆ ಎಷ್ಟು ರಜೆಗಳಿರ್ತವೆ, ಏನಿದೆ, ಏನು ರಿಯಾಲಿಟಿ ಇದೆ ಅಂತ ಗೊತ್ತೇ ಆಗಲ್ಲ ಸ್ನೇಹಿತರೆ. ಹೇಳಬೇಕಂದ್ರೆ ನನಗೆ ಕೂಡ ಒಂದು ಕೆಲ ರಜೆಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ಸ್ಪೆಷಲ್ ಡಿಸಬಿಲಿಟಿ ಲೀವ್ SDL, ಕರ್ತವ್ಯ ನಿರ್ವಹಣೆ ಗಾಯಗೊಂಡರೆ ನೌಕರಿಗೆ ಅನ್ವಯ. ಒಂದು ಬಾರಿಗೆ ಗರಿಷ್ಠ 24 ತಿಂಗಳು. ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಆಗಿ KCSR ಇಂದ ಇದನ್ನು ಹೇಳಿದ್ದಾರೆ. ಶಿಶುಪಾಲನಾ ರಜೆ ಚೈಲ್ಡ್ ಕೇರ್ ಲೀವ್ ಮಹಿಳಾ ಸರ್ಕಾರಿ ನೌಕರರಿಗೆ ಮಾತ್ರ. 2 ಮಕ್ಕಳಿಗೆ 18 ವರ್ಷ ಒಳಗೆ ತಗೋಬಹುದು. ಆಮೇಲೆ ಪೆಟರ್ನಿಟಿ ಲೀವ್ ಪುರುಷ ಸರ್ಕಾರಿ ನೌಕರರಿಗೆ ಗರಿಷ್ಠ 15 ದಿನಗಳ ಕಾಲ ಈ ಒಂದು ಲೀವ್ ಪಡೆಯಬಹುದು. ಅದೇ ರೀತಿ ಮೆಟರ್ನಿಟಿ ಲೀವ್ ಮಾತೃತ್ವ ರಜೆ ಮಹಿಳಾ ನೌಕರರಿಗೆ ಗರಿಷ್ಠ 180 ದಿನ. 2 ಜೀವಂತ ಮಕ್ಕಳಿಗೆ ಮಾತ್ರ ಅನ್ವಯವಾಗುತ್ತದೆ. ಪೂರ್ಣ ವೇತನ ಸಹಿತ ಈ ಒಂದು ಲೀವ್ ತಗೋಬಹುದು. ಅಬಾರ್ಷನ್ ಆದರೆ 6 ವಾರಗಳ ರಜೆ ತಗೋಬಹುದು ಸ್ನೇಹಿತರೆ. ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಅಸಾಧಾರಣ ರಜೆ. ವೈದ್ಯಕೀಯ ಪ್ರಮಾಣ ಪತ್ರವಿಲ್ಲದೆ 3 ತಿಂಗಳವರೆಗೂ ಈ ಅಸಾಧಾರಣ ಲೀವ್ ತಗೋಬಹುದು. ವೈದ್ಯಕೀಯ ಪ್ರಮಾಣ ಪತ್ರವಿದ್ದರೆ 6 ತಿಂಗಳವರೆಗೆ ಈ ಅಸಾಧಾರಣ ಲೀವ್ ತಗೋಬಹುದು. ಕ್ಯಾನ್ಸರ್, ಕ್ಷಯ, ಮಾಸಿಕ ದೌರ್ಬಲ್ಯ, ಕುಷ್ಠರೋಗಗಳಿಗೆ 18 ತಿಂಗಳವರೆಗೆ ಅವಕಾಶ. ಈ ರಜೆಯಲ್ಲಿ ಸಂಬಳ ಲಭ್ಯವಿಲ್ಲ. ಗರಿಷ್ಠ 5 ವರ್ಷ ಸೇವೆಯಲ್ಲಿ HRA CCA 4 ತಿಂಗಳವರೆಗೆ ಲಭ್ಯ. ಆದರೆ ಇನ್ಕ್ರಿಮೆಂಟ್ ಮುಂದೂಡಲಾಗದು. ಈ ಒಂದು ಎಕ್ಸ್ಟ್ರಾರ್ಡಿನರಿ ಲೀವ್ ತಗೊಂಡಾಗ ಇನ್ಕ್ರಿಮೆಂಟ್ ಏನಾದರೂ ಇದ್ದರೆ ಅದನ್ನು ಮುಂದೂಡಲಾಗುವುದು ಸ್ನೇಹಿತರೆ. ಅದು ವರ್ಕ್ ಎಂದು ಪರಿಗಣಿಸಲಾಗುವುದಿಲ್ಲ. ಹಕ್ಕಿನಲ್ಲಿ ಇಲ್ಲದ ರಜೆ ಅಂದರೆ ಲೀವ್ ನಾಟ್ ಲೀವ್. ಯಾವುದೇ ರಜೆ ಇಲ್ಲದಿದ್ದಾಗ ಮಾತ್ರ ಅರ್ಧ ವೇತನ ರಜೆ ಜಮೆಯಾಗಲಿದೆ ಎಂಬ ಭರವಸೆ ಇದ್ದರೆ ಮಾತ್ರ ಮಂಜೂರಾತಿ.
ಅಂತಂದರೆ ಯಾವುದೇ ರಜೆ ಇಲ್ಲ, ಎಲ್ಲ ರಜೆ ತೊಗೊಂಡಿದ್ದಾರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ, ಮತ್ತೆ ರಜೆ ಬೇಕಾಗಿದೆ ಅಂತಂದರೆ ಅಂಥ ಒಂದು ಸಮಯದಲ್ಲಿ ಅರ್ಧ ವೇತನ ರಜೆ ಜಮೆಯಾಗಲಿದೆ ಎಂಬ ಭರವಸೆ ಇದ್ದರೆ ಮಾತ್ರ ಮಂಜೂರಾತಿ ಮಾಡಬಹುದು. ಒಂದು ಬಾರಿಗೆ ಅಷ್ಟು ಸುಮಾರು 90 ದಿನ, ಒಟ್ಟು ಸೇವಾವಧಿಯಲ್ಲಿ 360 ದಿನಗಳ ಮಾತ್ರ ಅರ್ಧ ಸಂಬಳ ನೀಡಲಾಗುವುದು. ಕೇವಲ 5 ವರ್ಷ ಸೇವೆ ಪೂರೈಸಿದವರಿಗೆ ಮಾತ್ರ, ಅಂದರೆ 5+ ಇಯರ್ಸ್ ಯಾರಿರ್ತಾರೆ ಅವರಿಗೆ ಈ ಒಂದು ಲೀವ್ ನಾಟ್ ಡ್ಯೂ LND ಕೊಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅರ್ಧ ವೇತನ ರಜೆ ಹಾಫ್ ಪೇ ಲೀವ್ HPL ಜನವರಿ 1 ಮತ್ತು ಜುಲೈ 1ರಂದು 10 ದಿನಗಳಂತೆ ಮುಂಗಡವಾಗಿ ಜಮಾ. ಅರ್ಧ ವರ್ಷದಲ್ಲಿ ನೇಮಕಗೊಂಡರೆ ಪೂರ್ಣಗೊಂಡ ತಿಂಗಳಿಗೆ 5 ಬಾರ್ 3ರಂತೆ ಲಾಭ. ಪರಿವರ್ತನೆಗೆ ಅವಕಾಶ, ಪೂರ್ಣ ವೇತನ ರಜೆಗೆ ಪರಿವರ್ತಿಸಲು ಅವಕಾಶ. ಗರಿಷ್ಠ ಪರಿವರ್ತಿತ ರಜೆ 120 ದಿನ, ಒಂದು ಬಾರಿಗೆ ಗರಿಷ್ಠ ಬಳಕೆ 180 ದಿನ. ಗಳಿಕೆ ರಜೆ ಪ್ಲಸ್ ಅರ್ಧ ವೇತನ ರಜೆ EL ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರುಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರಲ್ಲ, ಲೀವ್ ಹಾಕುವಾಗ ಕೇಳ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ಒಂದು ಈ PDF ಕೂಡ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.